ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಶೇಖರ್ ವಾಣಿಜ್ಯ ಪಾಠಶಾಲೆ. ಸ್ನೇಹಿತರೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಟ್ರಾನ್ಸ್ಫರ್ ಆಫ್ ಶೇರ್ಸ್ ಬಗ್ಗೆ ವಿವರಿಸಿದ್ದೆ. ಇಲ್ಲಿ ಕಂಪನಿಯಲ್ಲಿ ಯಾರು ಮೆಂಬರ್ಸ್ ಇದ್ದಾರೆ ಅವರ ಷೇರುಗಳನ್ನು ಅಥವಾ ಹೊಣೆಗಾರಿಕೆಯನ್ನು ಇನ್ನೊಬ್ಬರಿಗೆ ವರ್ಗಾಯಿಸ್ಬೋದು. ವರ್ಗಾಯಿಸಬೇಕಾದ್ರೆ ಎಲ್ಲ ಷೇರುಗಳನ್ನು ವರ್ಗಾಯಿಸ್ಬೋದು ಅಥವಾ ಭಾಗಶಃ ಷೇರುಗಳನ್ನು ವರ್ಗಾಯಿಸ್ಬೋದು. ಅಂದರೆ ಕಂಪ್ಲೀಟಾಗಿ ಶೇರ್ ಸರ್ಟಿಫಿಕೇಟಲ್ಲಿ ಎಷ್ಟು ಶೇರ್ಸ್ ಇದೆ ಎಲ್ಲ ಶೇರ್ಸ್ನೂ ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಪಾರ್ಟ್ ಆಫ್ ದ ಶೇರ್ಸ್ನ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಬೋದು. ಎಲ್ಲ ಷೇರುಗಳನ್ನು ವರ್ಗಾಯಿಸಬೇಕಾದ್ರೆ ಏನು ಪ್ರೊಸೀಜರ್ ಇದೆ ಅದು ತಮಗೆ ತಿಳಿದಿದೆ. ಅದನ್ನು ಹಿಂದಿನ ವಿಡಿಯೋದಲ್ಲಿ ವಿವರಿಸಿದ್ದೀವಿ. In continuation to that, today we will discuss about partial transfer of shares. What is the procedure should be followed for the partial transfer of shares and blank and forged transfer. Friends, what is a partial transfer? The owner may wish to transfer only a part of his total shares to any other person. It is called partial transfer of shares. For example, ಒಬ್ಬ ಶೇರ್ ಹೋಲ್ಡರ್ ಹತ್ರ 100 ಶೇರ್ಸು ಅವನು ಪರ್ಚೇಸ್ ಮಾಡಿದ್ದಾನೆ. ಆ 100 ಶೇರ್ಸಲ್ಲಿ ಒಂದು 50 ಶೇರ್ಸ್ನ ಅವನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ. ಇನ್ನು 50 ಶೇರ್ಸು ಅವನೇ ಇಟ್ಕೊಂಡಿರ್ತಾನೆ. ಈ ಥರ ಏನಾದರೂ ಟ್ರಾನ್ಸ್ಫರ್ ಮಾಡ್ತಾ ಇದ್ದರೆ ಅದನ್ನು ನಾವು ಪಾರ್ಷಿಯಲ್ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಅಂತ ಕರಿತೀವಿ. Therefore, original share certificate should be splitted into smaller holding and transferred to the transferees. So here original share certificate could not be cancelled. Share certificate will be splitted into smaller holding and same will be transferred to the transferees. ಇಲ್ಲಿ ಒರಿಜಿನಲ್ ಶೇರ್ ಸರ್ಟಿಫಿಕೇಟನ್ನು ವಿಂಗಡಣೆ ಮಾಡಿ ಸ್ಪ್ಲಿಟ್ ಮಾಡಿ ಅದನ್ನು ಸಣ್ಣ ಸಣ್ಣ ಭಾಗಗಳಾಗಿ ಮಾಡಿ ಅದನ್ನು ಯಾರಿಗೆ ಅದನ್ನು ವರ್ಗಾಯಿಸ್ತಾ ಇರ್ತಾರೆ ಅವರಿಗೆ ವರ್ಗಾಯಿಸಲಾಗತ್ತೆ. ಈ ಥರ ಏನಾದರೂ ಮಾಡಿದರೆ ಇದನ್ನು ನಾವು ಪಾರ್ಷಿಯಲ್ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಅಂತ ಕರಿತೀವಿ. ಸೊ ಇನ್ ದ ಪಾರ್ಷಿಯಲ್ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಕಂಪ್ಲೀಟ್ಲಿ ಟ್ರಾನ್ಸ್ಫರರ್ ಶೇರ್ಸನ್ನು ಟ್ರಾನ್ಸ್ಫರ್ ಮಾಡಲ್ಲ, ಅವನು ಪಾರ್ಟ್ ಆಫ್ ಶೇರ್ಸ್ನ ಇಟ್ಕೊಂಡಿರ್ತಾನೆ, ಸಮ್ ಪಾರ್ಟ್ ಆಫ್ ಶೇರ್ಸನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾನೆ. ಸೊ ಹಿಯರ್ ದ ಪ್ರೊಸೀಜರ್ ಈಸ್ ಡಿಫ್ರೆಂಟ್. ಶೇರ್ ಸರ್ಟಿಫಿಕೇಟಲ್ಲಿರುವಂತಹ ಎಲ್ಲ ಶೇರ್ಸ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಪಾರ್ಷಿಯಲ್ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಮಾಡೋದಕ್ಕೆ ಡಿಫ್ರೆಂಟ್ ಆದಂಥ ಪ್ರೊಸೀಜರ್ನ ನಾವು ಫಾಲೋ ಮಾಡ್ತೀವಿ. ದ ಡಿಫ್ರೆಂಟ್ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರೊಸೀಜರ್ ಆಫ್ partial transfer of shares. First step is deposit the original share certificate. The member should send original share certificate along with transfer instrument to the company. The transferor who is interested to transfer his part of shares to any other person, first he has to fill the transfer instrument. Along with that transfer instrument he has to send original share certificate to the company. Original share certificate ನ ಜೊತೆಗೆ ಟ್ರಾನ್ಸ್ಫರ್ ಅಪ್ಲಿಕೇಶನ್ನ ಫಿಲ್ ಮಾಡಿ ಅದನ್ನು ಕಂಪನಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಟ್ರಾನ್ಸ್ಫರರು. ಇದು ಫಸ್ಟ್ ಸ್ಟೆಪ್ ಇನ್ ದ ಪಾರ್ಷಿಯಲ್ ಟ್ರಾನ್ಸ್ಫರ್ ಆಫ್ ಶೇರ್ಸ್. ಸೆಕೆಂಡ್ ಸ್ಟೆಪ್, ವೆರಿಫಿಕೇಷನ್ ಆಫ್ ಇನ್ಸ್ಟ್ರುಮೆಂಟ್. Secretary will verify the instrument or application submitted by the transferor. ಅವನೇನು ಡೀಟೇಲ್ಸ್ ಕೊಟ್ಟಿರ್ತಾನೆ ಡೀಟೇಲ್ಸ್ ಎಲ್ಲ ವೆರಿಫೈ ಮಾಡ್ತಾರೆ. ಎಷ್ಟು ಶೇರ್ಸ್ ಟ್ರಾನ್ಸ್ಫರ್ ಮಾಡಬೇಕು ಅದೆಲ್ಲವೂ ಕೂಡ ವೆರಿಫೈ ಮಾಡ್ತಾರೆ. ಆ ವೆರಿಫೈ ಮಾಡಿ ಅದು ಕರೆಕ್ಟ್ ಇದ್ದರೆ ಅವರು ಮುಂದಿನ ಸ್ಟೆಪ್ಗೆ ಹೋಗ್ತಾರೆ. ಇದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಈಸ್ ಸರ್ಟಿಫಿಕೇಷನ್ ಆಫ್ ಟ್ರಾನ್ಸ್ಫರ್. ದ ಡಾಕ್ಯುಮೆಂಟ್ ಸೆಂಡ್ ಬೈ ದ ಟ್ರಾನ್ಸ್ಫರರ್ are to be verified and it is correct. The certification is done and the secretary
sign the document of certification of transfer. Secretary will verify the instrument. Secretary will verify the documents submitted by the transferor. If the documents are correct, he will certify it. After certification, he will sign on the documents. It is known as certification of transfer. ಅವನು ಅದರ ಮೇಲೆ ಸಿಗ್ನೇಚರ್ ಮಾಡ್ತಾನೆ, ಅದನ್ನು ಸರ್ಟಿಫಿಕೇಷನ್ ಆಫ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಇದು ಥರ್ಡ್ ಸ್ಟೆಪ್. ಆದಮೇಲೆ ಫೋರ್ತ್ ಸ್ಟೆಪ್ಗೆ ಹೋಗ್ತೀವಿ. ಫೋರ್ತ್ ಸ್ಟೆಪ್ ಏನಪ್ಪ ಅಂದರೆ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಟಿಕೆಟ್. ಬ್ಯಾಲೆನ್ಸ್ ಟಿಕೆಟ್ಸ್. The secretary has to send balance tickets and certified instrument of transfer to the transferor. Secretary, after verification of document and certify the instrument, he has to prepare the balance ticket. What is a balance ticket? It is the details of number of shares retained by the transferor itself. How many number of shares are retained by the transferor? Such details are included in the balance ticket. Balance ticket ಅಂದರೆ ಯಾರು ಟ್ರಾನ್ಸ್ಫರರ್ ಅಂದರೆ ಯಾರು ಶೇರ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ ಅವನ ಹತ್ರ ಎಷ್ಟು ಶೇರ್ಸು ಉಳಿಸ್ಕೊಂಡಿದ್ದಾನೆ ಮತ್ತು ಎಷ್ಟು ಶೇರ್ಸು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಆ ಡೀಟೇಲ್ಸನ್ನು ಬ್ಯಾಲೆನ್ಸ್ ಟಿಕೆಟ್ ತೋರಿಸುತ್ತೆ. ದಿಸ್ ಈಸ್ ದ ಫೋರ್ತ್ ಸ್ಟೆಪ್. ಫಿಫ್ತ್ ಸ್ಟೆಪ್ ಈಸ್ ಟ್ರಾನ್ಸ್ಫರ್ ಈಸ್ ವರ್ಕ್. ಆಫ್ಟರ್ ದಿಸ್, after purchasing the certified transfer certificates, transferee proceed to registration of transfer. ಈ ಬ್ಯಾಲೆನ್ಸ್ ಟಿಕೆಟ್ ಸಿಗುತ್ತೆ ಅವನಿಗೆ, ಸರ್ಟಿಫೈಡ್ ಇನ್ಸ್ಟ್ರೂಮೆಂಟ್ ಆಫ್ ಟ್ರಾನ್ಸ್ಫರನ್ನು ಈಗ ಟ್ರಾನ್ಸ್ಫರರು ಅದನ್ನು ಈಗ ಟ್ರಾನ್ಸ್ಫರಿಗೆ ಕೊಟ್ಟಿರ್ತಾನೆ. ಆ ಟ್ರಾನ್ಸ್ಫರಿನ ಮುಂದಿನ ರಿಜಿಸ್ಟ್ರೇಷನ್ ಆಫ್ ಟ್ರಾನ್ಸ್ಫರ್ ವರ್ಕ್ನ ಮಾಡಬೇಕಾಗತ್ತೆ. ಸೊ ನಿಮಗೆ ರಿಜಿಸ್ಟ್ರೇಷನ್ ಆಫ್ ಟ್ರಾನ್ಸ್ಫರ್ ಅಂದರೆ ಏನಂತ ಗೊತ್ತಿದೆ. ದ ಡೀಟೇಲ್ಸ್ ಶುಡ್ ಬಿ ರಿಜಿಸ್ಟರ್ಡ್ ಇನ್ ದ ರಿಜಿಸ್ಟ್ರೇಷನ್ ಬುಕ್, ರೆಕಾರ್ಡ್ ಮಾಡಬೇಕು. ಆಫ್ಟರ್ ದಟ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ರೆಸಲ್ಯೂಷನ್ ಹ್ಯಾಸ್ ಟು ಬಿ ಪಾಸ್. ದೆನ್ ದ ನೇಮ್ ಆಫ್ ದ ಟ್ರಾನ್ಸ್ಫರಿ ಈಸ್ ಆ್ಯಡೆಡ್ ಟು ದ ಮೆಂಬರ್ಸ್ ರಿಜಿಸ್ಟರ್. ಇಲ್ಲಿ ಒಂದು ತಿಳ್ಕೋಬೇಕು, ಇಲ್ಲಿ ಯಾರು ಟ್ರಾನ್ಸ್ಫರರ್ ಇದ್ದಾನೆ ಅವನ ನೇಮನ್ನು ರಿಮೂವ್ ಮಾಡಲ್ಲ. ನೋ ನೇಮ್ ರಿಮೂವ್, ಓನ್ಲಿ the transferee name is added to the members register. And finally, after the registration, secretary will issue a new share certificate within 2 months to the new member or a transferee. These are the different steps which are involved in the partial transfer of shares. First, deposit the original share certificate along with the transfer instrument. Secondly, verification of instrument by the secretary. Third one, certification of transfer. Fourth one, preparation of balance ticket. And finally, transfer is work. All these steps which are involved in the procedure of transfer of shares partially from one member to the another member. Friends, we will go to the next topic, blank transfer. Blank transfer. The transferor has to fill up the transferee's name in the instrument of transfer. But some cases, the transfer is registered without the name of transferee. It is called as blank transfer. ಬ್ಲ್ಯಾಂಕ್ ಟ್ರಾನ್ಸ್ಫರ್ ಅಂದರೆ ಏನು ಅಂದರೆ, ಟ್ರಾನ್ಸ್ಫರ್ ಇನ್ಸ್ಟ್ರೂಮೆಂಟ್ ಅವ್ರಿಗೆ ಅಪ್ಲಿಕೇಶನನ್ನು ಪ್ರಿಪೇರ್ ಮಾಡಬೇಕಾದ್ರೆ ಯಾರು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ದಟ್ ಶುಡ್ ಬಿ ಕ್ಲಿಯರ್ಲಿ ರೆಕಾರ್ಡೆಡ್ ಇನ್ ದ ಅಪ್ಲಿಕೇಶನ್. ಬಟ್ ಇನ್ ಸಮ್ ಕೇಸಸ್ ಟ್ರಾನ್ಸ್ಫರರು ಯಾರಿಗೆ ನಾನು ಶೇರ್ಸನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅನ್ನೋಂಥ ಡೀಟೇಲ್ಸನ್ನು ಅಪ್ಲಿಕೇಶನಲ್ಲಿ ಬರೆದಿರೋದಿಲ್ಲ. ಒಂದು ವೇಳೆ ಟ್ರಾನ್ಸ್ಫರಿ ನೇಮನ್ನು ರಿಜಿಸ್ಟರ್ ಮಾಡ್ದೇ ಟ್ರಾನ್ಸ್ಫರಿ ನೇಮನ್ನು
ರೆಕಾರ್ಡ್ ಮಾಡದೇ ರಿಜಿಸ್ಟ್ರೇಷನ್ ಮಾಡಿದರೆ such transfer is called as an blank transfer. The shares are transferred without the name of transferee is called as an blank transfer ಅಂತ ಕರಿತೀವಿ. ಇದನ್ನು ಕೆಲವೊಂದು ಸಮಯದಲ್ಲಿ ಕಂಪನಿಗಳಲ್ಲಿ ಆಗತ್ತೆ ಇದು. ನೆಕ್ಸ್ಟು ಟಾಪಿಕ್ಗೆ ಹೋಗೋಣ. ಫೋರ್ಜ್ಡ್ ಟ್ರಾನ್ಸ್ಫರ್. ಫೋರ್ಜ್ಡ್ ಟ್ರಾನ್ಸ್ಫರ್. The transfer instrument should bear the sign of transferor and transferee. It should include signature of both parties. But some cases the transfer instrument may not bear the original signature of transferor. Then it should be considered as forged transfer. ಇಲ್ಲಿ ಅಪ್ಲಿಕೇಶನ್ಗೆ ಟ್ರಾನ್ಸ್ಫರ್ ಇನ್ಸ್ಟ್ರೂಮೆಂಟ್ಗೆ ಟ್ರಾನ್ಸ್ಫರರು ಸೈನ್ ಮಾಡಬೇಕು, ಟ್ರಾನ್ಸ್ಫರೀನೂ ಸೈನ್ ಮಾಡಬೇಕು. ಬಟ್ ಆದರೆ ಯಾರು ಒರಿಜಿನಲ್ ಓನರ್ ಆಗಿರ್ತಾನೆ, ಯಾರು ನಿಜವಾದ ಓನರ್ ಆಗಿರ್ತಾನೆ, ಅವನು ಅಪ್ಲಿಕೇಶನ್ಗೆ ಸೈನ್ ಮಾಡಿರೋದಿಲ್ಲ. ಯಾರೋ ಅವನ ಬದಲಿಗೆ ಯಾರೋ ಮೂರನೇ ವ್ಯಕ್ತಿ ಫೋರ್ಜರಿ ಸೈನನ್ನು ಮಾಡಿರ್ತಾನೆ. ಈ ಥರ ಏನಾದರೂ ಸಿಗ್ನೇಚರ್ ಮಾಡಿ ಟ್ರಾನ್ಸ್ಫರ್ ಮಾಡಿದರೆ such transfer is considered as forged transfer. If the signature is not put by the true owner of shares but a third person signs actually, that is duplicate signature of owner done by any third party. If any third party duplicate the signature of the real owner, then if shares are transferred from one person to another person, such transfer will considered as an forged transfer. ಸೊ ನಿಮಗೆ ಡೌಟ್ ಬರ್ಬೋದು, ಹಾಗಾದರೆ ರಿಯಲ್ ಓನರ್ ಹೆಸರಿನ ಮೇಲೆ ಇನ್ನೊಬ್ರು ಯಾರಾದರೂ ಸೈನ್ ಮಾಡಿಬಿಟ್ಟು ಟ್ರಾನ್ಸ್ಫರ್ ಮಾಡಿದರೆ ಅವ್ರ ಮೇಲೆ ಏನಾದರೂ ಆ್ಯಕ್ಷನ್ ತಗೊಳ್ಳಲ್ವಾ? ಅದು ಫೋರ್ಜರಿ ಟ್ರಾನ್ಸ್ಫರ್, ಅದು ಇಲ್ಲೀಗಲ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ ಫೋರ್ಜ್ಡ್ ಟ್ರಾನ್ಸ್ಫರ್ ಆಗುತ್ತೆ, ಸಮ್ ಕಾನ್ಸಿಕ್ವೆನ್ಸಸ್ ವಿಲ್ ಅರೈಸಸ್. ಕೆಲವೊಂದು ಪರಿಣಾಮಗಳನ್ನು ಫೇಸ್ ಮಾಡಬೇಕಾಗತ್ತೆ. ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ವಿಲ್ ಅರೈಸಸ್ ಅಟ್ ದ ಟೈಮ್ ಆಫ್ ಫೋರ್ಜ್ಡ್ ಟ್ರಾನ್ಸ್ಫರ್? ಫಸ್ಟ್ ಒನ್ ಈಸ್ ದಟ್ transfer will becomes an illegal. So as clearly you know that signature is illegal, then transfer will also become an illegal. ಫೋರ್ಜ್ಡ್ ಸಿಗ್ನೇಚರ್ ಆಗಿದೆ, ಅದಕ್ಕೆ ಒರಿಜಿನಲ್ ಯಾರು ಓನರ್ ಇದ್ದಾನೆ ಅವನು ನಿಜವಾಗಿ ಶೇರ್ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ಅದಕ್ಕೆ ಇದು ಇಲ್ಲೀಗಲ್ ಟ್ರಾನ್ಸ್ಫರ್ ಆಗುತ್ತೆ. ದಿಸ್ ಈಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್, ಟ್ರಾನ್ಸ್ಫರೀ ಡಸ್ ನಾಟ್ ಗೆಟ್ ಶೇರ್ಸ್ ದಟ್ ಆಫ್ ಟ್ರಾನ್ಸ್ಫರರ್. ವಾಟ್ ಎವರ್ ದ ಶೇರ್ಸ್ transferred in the forged transfer, such shares does not get by the transferee. Why? Because it is a forged transfer. ಇಲ್ಲಿ ಇಲ್ಲೀಗಲ್ ಆಗಿ ಟ್ರಾನ್ಸ್ಫರ್ ಆಗಿರೋದ್ರಿಂದ ಯಾರು ಟ್ರಾನ್ಸ್ಫರೀ ಇರ್ತಾನೆ ಅಂದರೆ ಯಾರಿಗೆ ಶೇರನ್ನು ವರ್ಗಾಯಿಸಲಾಗಿರುತ್ತೆ ಅವನಿಗೆ ಶೇರ್ ಹೋಗೋದಿಲ್ಲ, ಶೇರುಗಳು ಟ್ರಾನ್ಸ್ಫರರ್ ಹತ್ರನೇ ಇರುತ್ತೆ. ಇದು ಸೆಕೆಂಡ್ ಕಾನ್ಸಿಕ್ವೆನ್ಸ್. Third consequence, the innocent buyer can file suit against the company to recover the loss. The transferee, he don't know about the details of the real owner. ಹಾಗಾಗಿ ಯಾರು ಇನ್ನೋಸೆಂಟ್ ಬಯರ್ ಇದ್ದಾನೆ ಅವನಿಗೆ ಗೊತ್ತಿಲ್ಲ, ಯಾರು ರಿಯಲ್ ಓನರ್ ಅಂತ ಗೊತ್ತಿಲ್ಲದೇ ಅವನು ಶೇರ್ಸನ್ನ ಕೊಂಡ್ಕೊಂಡಿದ್ದಾನೆ, ಅವನಿಗೆ ಮೋಸವಾಗಿರ್ತಾನೆ. ಮೋಸ ಹೋದಾಗ ಅವನು ಕಂಪ್ನಿ ಮೇಲೆ ಕೇಸ್ ಆಗ್ಬೋದು. ನನಗೆ ಇಷ್ಟು ಲಾಸ್ ಆಗಿದೆ, ಈ ಲಾಸ್ನ ರಿಕವರಿ ಮಾಡಿ ಅಂತ ಕೇಸ್ ಹಾಕೋಬೋದು. ಇದು ಥರ್ಡ್ ಕಾನ್ಸಿಕ್ವೆನ್ಸ್. ಫೋರ್ತ್ ಕಾನ್ಸಿಕ್ವೆನ್ಸ್, ದ ಕಂಪ್ನಿ ಕ್ಯಾನ್ ಫೈಲ್ ಸೂಟ್ ಅಗೇನೆಸ್ಟ್ ದ ಫೋರ್ಜ್ಡ್ ಸಿಗ್ನೇಟರಿ. ಯಾರು ಫೋರ್ಜ್ಡ್ ಸಿಗ್ನೇಚರ್ ಮಾಡಿದ್ನಲ್ವ ಅವನ ಮೇಲೆ ಕಂಪ್ನಿ ಕೇಸ್ ಹಾಕತ್ತೆ, ಅವನಿಗೆ ಲೀಗಲಿ ಪನಿಷ್ಮೆಂಟ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಟ್ರಾನ್ಸ್ಫರಿಗೆ ಎಷ್ಟು ಲಾಸ್ ಆಗುತ್ತೆ ಅಷ್ಟು ಲಾಸ್ನ ಕೂಡ ಅವನು ಕಟ್ಕೊಡ್ಬೇಕಾಗತ್ತೆ.
ಈ ಎಲ್ಲ ಕಾನ್ಸಿಕ್ವೆನ್ಸಸ್ಸು ಫೋರ್ಜ್ಡ್ ಟ್ರಾನ್ಸ್ಫರ್ ಆದಾಗ ಆಗುತ್ತೆ. ಫ್ರೆಂಡ್ಸ್, ಅಲ್ಲಿಗೆ ಟುಡೇ ವಿಲ್ ಡಿಸ್ಕಸ್ ದ 3 ಟಾಪಿಕ್ಸ್: partial transfer of shares, blank transfer and forged transfer, and what are the consequences will arises in case of the forged transfer. Thank you for watching. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.